ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಅಂದರೆ ದಿನಾಂಕ 18/1/2026ರಂದು ನಡೆದಂತಹ 6ನೇ ತರಗತಿಯ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ನಾವು ಈಗಾಗಲೇ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋದ ಲಿಂಕನ್ನು ನಾವು ಇದೇ ವಿಡಿಯೋದ ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇವೆ. ಸೊ ನೀವು ಆ ವಿಡಿಯೋಗಳನ್ನ ಸಹ ನೋಡ್ಬೋದು. ಮತ್ತು ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಿರುವ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೋಡ್ R ಆಗಿದೆ. ಸೊ ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೋಡ್ P ಆಗಿರ್ಬೋದು, Q ಆಗಿರ್ಬೋದು, R ಅಥವಾ S ಅಥವಾ ABCD ಈ ಥರ ಯಾವುದೇ ಒಂದು ಕೋಡ್ ನಿಮ್ಮ ಟೆಕ್ಸ್ಟ್ ಬುಕ್ಲೆಟದ್ದು ಆಗಿರ್ಬೋದು. ಈ ಕೋಡ್ಗಳನ್ನ ಏಕೆ ಮಾಡಿರ್ತಾರೆ ಅಂತಂದರೆ ವಿದ್ಯಾರ್ಥಿಗಳು ಕಾಪಿ ಮಾಡಬಾರ್ದಂತ ಮಾಡಿರ್ತಾರೆ. ಅಂದರೆ ಪ್ರಶ್ನೆಗಳು ಎಲ್ಲ ಪ್ರಶ್ನೆ ಬುಕ್ಲೆಟ್ ಕೋಡ್ಗಳಲ್ಲಿ ಸೇಮ್ ಇರುತ್ತವೆ, ಆದರೆ ಹಿಂದೆ ಮುಂದಾಗಿ ಬಂದಿರುತ್ತೆ. ಸೊ ಹಾಗಾಗಿ ನಾನು ಈಗ ಹೇಳುತ್ತಿರುವಂತಹ ಕೀ ಉತ್ತರಗಳನ್ನು ನೀವು ನಿಮ್ಮ ಉತ್ತರಗಳನ್ನ ಕಂಡುಕೊಳ್ಳಲು ಸಹ ನೋಡ್ಬೋದು. ಓಕೆ, ಸೊ ಹಾಗಾದರೆ ಈಗ ನಾವು ಈ ಒಂದು ವಿಡಿಯೋದಲ್ಲಿ ಇಂಟೆಲಿಜೆನ್ಸ್ ವಿಷಯ ಅಥವಾ ಬೌದ್ಧಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನು ನೋಡೋಣ. ಈ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು 76ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನೀವಿಲ್ಲಿ ನೋಡ್ಬೋದು, ನಾನು ಈಗ ಒಂದು ಇಂಗ್ಲೀಷ್ ಮೀಡಿಯಮ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಿದ್ದೀನಿ. ಅಂದರೆ ಈ ಸೈಡು ಈ ಒಂದು ಪ್ರಶ್ನೆಗಳು ಇಂಗ್ಲೀಷ್ನಲ್ಲಿದೆ, ಈ ಸೈಡ್ ಹಿಂದಿಯಲ್ಲಿದೆ. ಓಕೆ, ನಿಮ್ಮದೇನಾದರೂ ಕನ್ನಡ ಮಾಧ್ಯಮದಲ್ಲಿದ್ದರೆ ಈ ಸೈಡ್ ಕನ್ನಡದಲ್ಲಿ ಪ್ರಶ್ನೆಗಳು ಇರ್ತವೆ, ಈ ಸೈಡು ಇಂಗ್ಲೀಷ್ನಲ್ಲಿ ಇರ್ತವೆ. ಓಕೆ, ಸೊ ಈಗ ನಾನು ಬಿಡಿಸುತ್ತಿರುವಂಥ ಪ್ರಶ್ನೆಯನ್ನು ನೀವು ಕನ್ನಡ ಮಾಧ್ಯಮದವರು ಆಗಿದ್ದರೂ ಸಹ ನೋಡ್ಬೋದು. ಓಕೆ, ಯಾಕಂತಂದರೆ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಇಂಗ್ಲೀಷ್ ಪ್ರಶ್ನೆಗಳನ್ನ ಸೈಡ್ ಕೊಟ್ಟಿರ್ತಾರೆ. ಓಕೆ, ನೀವು ಇಲ್ಲಿ ನೋಡ್ಬೋದು, ಈ ಸೈಡ್ ಕನ್ನಡ ಇದೆ, ಅದೇ ಪ್ರಶ್ನೆಯನ್ನು ಈ ಸೈಡು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾನು ಈಗ ಇಂಗ್ಲೀಷ್ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದರೂ ಸಹ ನೀವು ಕನ್ನಡ ಮಾಧ್ಯಮದವರು ಆಗಿದ್ದರೂ ಸಹ ಈ ಒಂದು ವಿಡಿಯೋನ ನೋಡಿ ನಿಮ್ಮ ಉತ್ತರಗಳನ್ನು ನೀವು ಕಂಡುಕೊಳ್ಬೋದು. ಓಕೆ, ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಬೌದ್ಧಿಕ ಸಾಮರ್ಥ್ಯ ವಿಷಯದ ಮೊದಲನೇ ಪ್ರಶ್ನೆ, 76ನೇ ಪ್ರಶ್ನೆ. ಏನಿದೆ ಪ್ರಶ್ನೆ ಅಂತಂದರೆ, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋವಿಂಗ್ ಸೀರೀಸ್ ಅಂತ ಇದೆ. ಅಂದರೆ ಈ ಸರಣಿಯಲ್ಲಿ ಖಾಲಿ ಇರುವಂತಹ ಜಾಗದಲ್ಲಿ ಬರಬೇಕಾದಂತಹ ಸಂಖ್ಯೆಯನ್ನು ನೀವು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಈ ಒಂದು 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಆನ್ಸರ್ 20. ಓಕೆ, ಸೊ ಹಾಗೆ 77ನೇ ಪ್ರಶ್ನೆಯನ್ನು ನೋಡೋಣ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಕೇವಲ ನಾನು ಕೀ ಉತ್ತರಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. ಮುಂಬರುವಂಥ ವಿಡಿಯೋಗಳಲ್ಲಿ ಈ ಒಂದು ಕೀ ಉತ್ತರಗಳಿಗೆ ಸಂಪೂರ್ಣವಾದ ವಿವರಣೆಯನ್ನು ಸಹ ನೋಡೋಣ. ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ 77ನೇ ಪ್ರಶ್ನೆ, ಸೆಲೆಕ್ಟ್ ಅ ಫಿಗರ್ ಫ್ರಮ್ ದ ಫಾಲೋವಿಂಗ್ ಆಪ್ಷನ್ಸ್ ವಿಚ್ ವಿಲ್ ಕಂಟಿನ್ಯೂ ಇನ್ ದ ಫಿಗರಲ್ ಸೀರೀಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಅಂದರೆ ಈ ಒಂದು ಚಿತ್ರಗಳ ಸರಣಿ ಇದೆ. ಓಕೆ, ಈ 4 ಚಿತ್ರಗಳಿಗೆ ನಡುವೆ ಒಂದು ಸಂಬಂಧ ಇರುತ್ತೆ, ಅದನ್ನು ನೀವು ಕಂಡುಹಿಡ್ಕೊಂಡು ಇಲ್ಲಿ ಯಾವ ಚಿತ್ರ ಬರುತ್ತೆ ಅಂತ ಹೇಳಬೇಕು. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು. ಓಕೆ, ಸೊ ಹಾಗೆ 78ನೇ ಪ್ರಶ್ನೆಯನ್ನು ನೋಡೋಣ. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಫಿಗರ್ ಗಿವನ್ ಬಿಲೋ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ಕೊಟ್ಟಿರುವಂತಹ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನಲ್ಲಿರುವಂಥದ್ದು 10 ತ್ರಿಭುಜಗಳು ಇವೆ ಅನ್ನುವಂಥದ್ದು. ಹಾಗೆ 79ನೇ ಪ್ರಶ್ನೆಯನ್ನು ನೋಡಿ. ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಕಂಪ್ಲೀಟ್ ದ ಫಾಲೋವಿಂಗ್ ಅನಾಲಜಿ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ಈ ಮೊದಲ 2 ಚಿತ್ರಗಳಿರ್ತವೆ, ಅವುಗಳ ನಡುವೆ ಒಂದು ಸಂಬಂಧ ಇರುತ್ತೆ. ಅದೇ ರೀತಿ ಆ ಸಂಬಂಧವನ್ನು ಕಂಡು ಹಿಡ್ಕೊಂಡು ಈ ಚಿತ್ರಕ್ಕೆ ಸಂಬಂಧ ಬರ್ಬೋದಂತಹ ಅಥವಾ ಈ ಚಿತ್ರಕ್ಕೆ ಹೊಂದುವಂತಹ ಇನ್ನೊಂದು ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂತಹ ಚಿತ್ರ. ಓಕೆ, ಸೊ 80ನೇ ಪ್ರಶ್ನೆಯನ್ನು ನೋಡೋಣ. ಚೂಸ್ ದ ಆಡ್ ಒನ್ ಔಟ್ ಫ್ರಮ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳನ್ನ ನೋಡಿ, ಕ್ರಿಕೆಟ್, ಚೆಸ್, ಹಾಕಿ, ಫುಟ್ಬಾಲ್ ಅಂತ ಇದೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು. ಯಾಕಂತಂದರೆ ಈ ಕ್ರಿಕೆಟನ್ನು ಸಹ ಹೊರಾಂಗಣ ಆಟ, ಹಾಕಿ ಸಹ ಹೊರಾಂಗಣ ಆಟ, ಫುಟ್ಬಾಲ್ ಅನ್ನೋದು ಸಹ ಹೊರಾಂಗಣ ಆಟ, ಆದರೆ ಈ ಚೆಸ್ ಮಾತ್ರ ಒಳಾಂಗಣ ಆಟವಾಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ಇದೆ. ಅದೇನಂತಂದರೆ, ಈ ಮುಂಬರುವಂತಹ ಆದರ್ಶ ವಿದ್ಯಾಲಯದ ಎಕ್ಸಾಮನ್ನು ನೀವು ಬರೀತಾ ಇದ್ದರೆ ಈ ಆದರ್ಶ ವಿದ್ಯಾಲಯದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ, ಅಂದರೆ
2011ನೇ ಇಸ್ವಿಯಿಂದ 2025ನೇ ಇಸ್ವಿಯವರೆಗೆ ಒಟ್ಟಾರೆಯಾಗಿ 15 ವರ್ಷದ ಪ್ರಶ್ನೆ ಪತ್ರಿಕೆಗಳಾಗ್ತವೆ. ಈ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಓಕೆ, ಸೊ ನಾವು ನಿಮಗೆ ಈ ಒಂದು 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು, ಅದು ಹೇಗೆ ವಿತ್ ಕೀ ಉತ್ತರಗಳು ಇರುವಂಥದ್ದನ್ನು ವಾಟ್ಸಪ್ ಮೂಲಕ PDF ಅನ್ನು ನಿಮಗೆ ವಾಟ್ಸಪ್ ಮೂಲಕ ಸೆಂಡ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತವಾಗಿ ಇರುವುದಿಲ್ಲ. ಸೊ ಹಾಗಾಗಿ ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇ ಮಾಡಿದರೆ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸೆಂಡ್ ಮಾಡ್ತೀವಿ. ನೀವು ಅದನ್ನು ಜೆರಾಕ್ಸ್ ಸಹ ಮಾಡಿಕೊಂಡು ಓದ್ಕೊಳ್ಬೋದು. ಓಕೆ, ಕೇವಲ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಗಳು ಮಾತ್ರ ಅಲ್ಲ, ಮುಂಬರುವಂತಹ ಅಲ್ಪಸಂಖ್ಯಾತರ ಮೊರಾರ್ಜಿ ಆಗಿರ್ಬೋದು, ಹಾಗೆ ಇದು ನಾರ್ಮಲ್ ಮೊರಾರ್ಜಿ ಆಗಿರ್ಬೋದು, ಈ ಒಂದು ಪರೀಕ್ಷೆಗಳಿಗೂ ಸಹ ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ನೀವು ಅವುಗಳನ್ನು ಸಹ ಪಡೆದುಕೊಂಡು ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮಗೊಳಿಸಬಹುದು. ಓಕೆ, ಹಾಗಾದರೆ ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು ಈ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಮತ್ತು ಹಾಗಾದರೆ ಈ ಒಂದು ಮುಂದಿನ ಪ್ರಶ್ನೆಯ ಕೀ ಉತ್ತರವನ್ನು ನೋಡೋಣ. 80ನೇ ಪ್ರಶ್ನೆಯವರೆಗೂ ನಾವು ನೋಡಿದ್ವಿ. ಸೊ ಹಾಗಾದರೆ 81ನೇ ಪ್ರಶ್ನೆಯನ್ನು ನೋಡಿ. ಏನಿದೆ 81ನೇ ಪ್ರಶ್ನೆ ಅಂತಂದರೆ, ಫೈಂಡ್ ಔಟ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋವಿಂಗ್ ಪ್ಯಾಟರ್ನ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲೆಲ್ಲ ಈ ಒಂದು ನಂಬರ್ ಇರುವಂತಹ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಾತ್ರ ಒಂದು ನಂಬರ್ ಮಿಸ್ ಆಗಿದೆ. ಆ ಮಿಸ್ ಆಗಿರುವಂತಹ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು. ಇಲ್ಲಿ ಹಾಗಾದರೆ 4 ಅಂತ ಬರಬೇಕು. ಓಕೆ, ಸೊ ಹಾಗಾದರೆ 82ನೇ ಪ್ರಶ್ನೆಯನ್ನು ನೋಡೋಣ. 82ನೇ ಪ್ರಶ್ನೆ ಏನಿದೆ ಅಂತಂದರೆ, ಕಂಪ್ಲೀಟ್ ದ ಫಾಲೋವಿಂಗ್ ಅನಾಲಜಿ ಅಂತ ಇದೆ. ಓಕೆ, ಇಲ್ಲೇನಿದೆ ಪ್ಲೇ ಅಂತ ಇದೆ, ಅದನ್ನು ಇವರು ALYP ಅಂತ ಬರೆದಿದ್ದಾರೆ. ಹಾಗೆ ಗೇಮ್ ಅಂತ ಇರುವುದನ್ನು ಏನಂತ ಬರಿಬೇಕು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿರುವಂಥದ್ದು MAEG ಅನ್ನುವಂಥದ್ದು. ಓಕೆ, ಸೊ ಹಾಗಾದರೆ ಮತ್ತೆ 83ನೇ ಪ್ರಶ್ನೆಯನ್ನು ನೋಡೋಣ. ದ ಫಸ್ಟ್ 2 ಟರ್ಮ್ಸ್ ಆರ್ ರಿಲೇಟೆಡ್ ಇನ್ ಸಮ್ ವೇ. ಓಕೆ, ಅಂದರೆ ಇವೆರಡು ಏನು ಟರ್ಮ್ಸ್ ಇದೆ ಒಂದಲ್ಲ ಒಂದು ರೀತಿಯಾಗಿ ಅವು ಸಂಬಂಧ ಹೊಂದಿವೆ ಅಂತ ಹೇಳಿದ್ದಾರೆ. ಟು ಎಸ್ಟಾಬ್ಲಿಷ್ ದ ಸಿಮಿಲರ್ ರಿಲೇಷನ್ ವಿತ್ ಥರ್ಡ್ ಟರ್ಮ್ ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ಅಂತ ಹೇಳಿದ್ದಾರೆ. ಹಾಗಂದರೆ ಇವೆರಡು ಏನು ಟರ್ಮ್ ಇದೆ ಮೊದಲನೇದು, ಅವುಗಳ ನಡುವೆ ಇರುವಂತಹ ರಿಲೇಷನನ್ನು ನೀವು ಕಂಡು ಹಿಡ್ಕೊಳ್ಬೇಕು. ಅದೇ ರೀತಿಯಾಗಿ ಈ ಒಂದು FC9 ಅನ್ನುವಂಥಕ್ಕೆ ಒಂದು ಸಂಬಂಧವನ್ನು ಕಲ್ಪಿಸಿ ಯಾವುದು ಒಂದು ಉತ್ತರ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು HD12 ಅನ್ನುವಂಥದ್ದು. ಓಕೆ, HD12. 84ನೇ ಪ್ರಶ್ನೆಯನ್ನು ನೋಡೋಣ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಟು ಎಸ್ಟಾಬ್ಲಿಷ್ ದ ಸೇಮ್ ಪ್ಯಾಟರ್ನ್ ಇನ್ ಆಲ್ ಫಿಗರ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 9 ಇದೆ, 13 ಇದೆ, 16, 25 ಅಂತ ಇದೆ. ಓಕೆ, ಸೊ ಹಾಗಾದರೆ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ, ಯಾವ ಒಂದು ಸಂಖ್ಯೆ ಇಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು 21 ಅಂತ ಬರುತ್ತೆ. ಹಾಗಾದರೆ ಇಲ್ಲಿ ಬರುವಂಥದ್ದು 21. ಓಕೆ, ನೆಕ್ಸ್ಟ್ 85ನೇ ಪ್ರಶ್ನೆಯನ್ನು ನೋಡೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಮುಂಬರುವಂತಹ ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, ಆದರ್ಶ ವಿದ್ಯಾಲಯ ಎಕ್ಸಾಮ್ ಆಗಿರ್ಬೋದು, ಮೌಲಾನಾ ಆಜಾದ್ ಎಕ್ಸಾಮ್ ಆಗಿರ್ಬೋದು, ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಓಕೆ, ಸೊ 85ನೇ ಪ್ರಶ್ನೆಯನ್ನು ನೋಡೋಣ. ಕಂಪ್ಲೀಟ್ ದ ಫಾಲೋವಿಂಗ್ ಅನಾಲಜಿ ಅಂತ ಹೇಳಿದ್ದಾರೆ. ಇಲ್ಲಿ ಸಲ ಏನಿದೆ, ಇರಾಕ್ ದಿನಾರ್ ಅಂತ ಇದೆ, UAE ಅಂತ ಇದೆ. ಸೊ ಈ ಒಂದು ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಏನಿದೆ ಇಲ್ಲಿ ಅಂತಂದರೆ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು ದಿರಮ್ ಅನ್ನುವಂಥದ್ದು. ಓಕೆ, ಹೇಗೆ ನಮ್ಮ ದೇಶದಲ್ಲಿ ರೂಪಾಯಿ ಅಂತ ಕರಿತೀವಿ, ಹಾಗೆ UAEಯಲ್ಲಿ ದಿರಮ್ ಅಂತ ಕರೀತಾರೆ. ನೆಕ್ಸ್ಟ್ 86ನೇ ಪ್ರಶ್ನೆಯನ್ನು ನೋಡಿ. ಕಂಪ್ಲೀಟ್ ದ ಫಾಲೋವಿಂಗ್ ಅನಾಲಜಿ ಅಂತ ಇದೆ. ಇದು ಸಹ BDFಗೆ GIಗೆ ಸಂಬಂಧ ಇದೆ. ಹಾಗೆ LNPಗೆ ಏನು ಸಂಬಂಧ ಇದೆ ಅಂತ ಕಂಡು ಹಿಡಿಯಬೇಕು. ಸೊ ಹಾಗಾದರೆ 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ QSU ಅನ್ನುವಂಥದ್ದು. ಓಕೆ, QSU. 87ನೇ ಪ್ರಶ್ನೆ. ಫೈಂಡ್ ದ ಸೀಕ್ವೆನ್ಸ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಆ್ಯಸ್ ದೇ ಅಪಿಯರ್ ಇನ್ ಇಂಗ್ಲೀಷ್ ಡಿಕ್ಷನರಿ ಅಂತ ಹೇಳಿದ್ದಾರೆ. ಓಕೆ, ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಬರುವಂತೆ ಈ ಒಂದು ವರ್ಡ್ಗಳನ್ನು ನೀವು ಸೀಕ್ವೆನ್ಸ್ ಆಗಿ ಜೋಡಣೆ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್
ಅಬೋವ್ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿ ಮೊದಲಿಗೆ ಬರ್ತದೆ. ಆನಂತರ ಬಾಲ್ ಅನ್ನುವಂಥದ್ದು ಎರಡನೇಗೆ ಬರ್ತದೆ, ಕ್ಯಾಟ್ ಅನ್ನುವಂಥದ್ದು ಮೂರನೇಕು, ಹಾಗೆ ಡಾಗ್ ಅನ್ನುವಂಥ ಶಬ್ದ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ನಾಲ್ಕನೇಗೆ ಬರ್ತದೆ. ಓಕೆ, ಇದನ್ನ ಹೇಗೆ ಮಾಡ್ತೀವಿ ಅಂತಂದರೆ ಎ ಅನ್ನೋದು ಒಂದನೇ ಅಕ್ಷರ, ಬಿ ಅನ್ನೋದು ಎರಡನೇ ಅಕ್ಷರ, ಸಿ ಅನ್ನೋದು ಮೂರನೇ ಅಕ್ಷರ, ಡಿ ಅನ್ನೋದು ನಾಲ್ಕನೇ ಅಕ್ಷರ. ಓಕೆ, ಇದೇ ರೀತಿಯಾಗಿ ನೀವು ಇಲ್ಲಿ ಎಲ್ಲವನ್ನು ಸಿ ಕೊಟ್ಟಿದ್ದಾರೆ, ಹೌದಾ? ಹಾಗಾದರೆ ನೀವು ಎರಡನೇ ಅಕ್ಷರ, ಮೂರನೇ ಅಕ್ಷರ, ನಾಲ್ಕನೇ ಅಕ್ಷರ ಇದೇ ರೀತಿಯಾಗಿ ಕಂಡು ಹಿಡಿದು ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಈ ಒಂದು ಅಕ್ಷರಗಳನ್ನ ಜೋಡಿಸಿದಾಗ ಯಾವ ರೀತಿ ಉತ್ತರ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿರುವಂಥದ್ದು DCABE. ಅಂದರೆ ಮೊದಲಿಗೆ ಈ ಒಂದು ಡಿ ಆಪ್ಷನ್ ಬರುತ್ತೆ, ಆಮೇಲೆ ಎರಡನಿಗೆ ಸಿ ಆಪ್ಷನ್ ಬರುತ್ತೆ, ಮೂರನೇದಕ್ಕೆ ಎ ಆಪ್ಷನ್ ಬರುತ್ತೆ, ಹಾಗೆ ನಾಲ್ಕನೇದಕ್ಕೆ ಬಿ ಆಪ್ಷನ್, ಐದನೇದಕ್ಕೆ ಇ ಆಪ್ಷನ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ 88ನೇ ಪ್ರಶ್ನೆಯನ್ನು ನೋಡಿ. ಇಫ್ ಪ್ಲಸ್ ಮೀನ್ಸ್ ಮೈನಸ್, ಮೈನಸ್ ಮೀನ್ಸ್ ಇಂಟು ಅಥವಾ ಮಲ್ಟಿಪ್ಲಿಕೇಶನ್, ಡಿವಿಷನ್ ಮೀನ್ಸ್ ಪ್ಲಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಮೀನ್ಸ್ ಡಿವಿಷನ್, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 25 ಮೈನಸ್ 5 ಪ್ಲಸ್ 10 ಇಂಟು 5 ಡಿವೈಡೆಡ್ ಬೈ 5 ಅಂತ ಹೇಳಿದ್ದಾರೆ. ಓಕೆ, ಸೊ ಏನಂತ ಹೇಳಿದಾರಪ್ಪ ಅಂತಂದರೆ ಇಲ್ಲಿ ಪ್ಲಸ್ ಅಂತಂದರೆ ಮೈನಸ್ ಅಂತ ಅರ್ಥ. ಸೊ ಹಾಗಾದರೆ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಅಂತ ಇಟ್ಕೊಳ್ಬೇಕು, ಆಮೇಲೆ ಮೈನಸ್ ಅಂತಿದ್ರೆ ಇಂಟು ಅಂತ ಅರ್ಥ. ಸೊ ಹಾಗಾದರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಇಂಟು ಅಂತ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ಈ ಒಂದು ಚಿಹ್ನೆಗಳನ್ನು ಚೇಂಜ್ ಮಾಡಿ ನೀವು ಸಿಂಪ್ಲಿಫಿಕೇಷನನ್ನು ಮಾಡಬೇಕು. ಓಕೆ, ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು 128. ಓಕೆ, 128 ಅನ್ನೋದು ಆನ್ಸರ್ ಆಗಿದೆ. ಸೊ ಆವಾಗಲೇ ಹೇಳ್ದಂಗೆ ಈ ಒಂದು ಕ್ವಶನ್ ಪೇಪರ್ ಇಂಗ್ಲೀಷ್ ಮೀಡಿಯಮ್ ಆದರೂ ಸಹ ನೀವು ನಿಮ್ಮ ಕನ್ನಡ ಮಾಧ್ಯಮ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲೀಷ್ ಪ್ರಶ್ನೆಗಳನ್ನು ಸಹ ಕೊಟ್ಟಿರ್ತಾರೆ, ನೀವು ಕಂಪೇರ್ ಮಾಡಿ ನೋಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ 89ನೇ ಪ್ರಶ್ನೆಯನ್ನು ನೋಡಿ. ಏನಿದೆ ಅಂತಂದರೆ ಅ ಮ್ಯಾನ್ ಸೆಡ್ ಟು ಲೇಡಿ, ಯುವರ್ ಮದರ್ಸ್ ಹಸ್ಬೆಂಡ್ಸ್ ಸಿಸ್ಟರ್ ಈಸ್ ಮೈ ಆಂಟ್, ಹೌ ಈಸ್ ದ ಲೇಡಿ ರಿಲೇಟೆಡ್ ಟು ದ ಮ್ಯಾನ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿಸ್ಟರ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 90ನೇ ಪ್ರಶ್ನೆಯನ್ನು ನೋಡೋಣ. 90ನೇ ಪ್ರಶ್ನೆ, ದ ಫಸ್ಟ್ 2 ಟರ್ಮ್ಸ್ ರಿಲೇಟೆಡ್ ಇನ್ ಸಮ್ ವೇ. ಓಕೆ, ಟು ಎಸ್ಟಾಬ್ಲಿಷ್ ದ ಸಿಮಿಲರ್ ರಿಲೇಷನ್ ವಿತ್ ಥರ್ಡ್ ಟರ್ಮ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂತ ಹೇಳಿದ್ದಾರೆ. ಆವಾಗಲೇ ಹೇಳ್ದಂಗೆ ಇವೆರಡರ ನಡುವೆ ಒಂದು ಸಂಬಂಧ ಇರುತ್ತೆ, ಅದೇ ರೀತಿಯನ್ನು ಸಂಬಂಧವನ್ನು ಕಲ್ಪಿಸಿ ಇಲ್ಲಿರುವಂತಹ ಒಂದು ನಂಬರನ್ನು ನೀವು ಕಂಡು ಹಿಡ್ಕೊಳ್ಬೇಕು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿರುವಂಥದ್ದು. ಓಕೆ, I18R ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 91ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ ವಿಲ್ ರಿಪ್ಲೇಸ್ ಕ್ವಶನ್ ಮಾರ್ಕ್ ಇನ್ ದ ಗಿವನ್ ಸೀರೀಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಸಹ ಒಂದು ಸೀರೀಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿರುವಂಥದ್ದು SB ಅನ್ನುವಂಥದ್ದು. ಹಾಗೆ 92ನೇ ಪ್ರಶ್ನೆಯನ್ನು ನೋಡೋಣ. ಚೂಸ್ ದ ಆಡ್ ಒನ್ ಔಟ್ ಫ್ರಮ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನಂತ ಇದೆ, ಒಂದನೇದ್ದು ಸನ್, ಅರ್ತ್, ವೀನಸ್, ಮರ್ಕ್ಯೂರಿ ಅಂತ ಇದೆ. ಓಕೆ, ಸಿಂಪಲ್. ಸನ್ ಅನ್ನುವಂಥದ್ದು ಒಂದು ನಕ್ಷತ್ರ, ಸೂರ್ಯ ಒಂದು ನಕ್ಷತ್ರ, ಹಾಗೆ ಈ ಅರ್ತ್, ಮರ್ಕ್ಯೂರಿ, ವೀನಸ್ ಇವೆಲ್ಲ ಏನು ಗ್ರಹಗಳು, ಹೌದಾ? ಸೊ ಹಾಗಾಗಿ ಗುಂಪಿಗೆ ಸೇರದ ಪದ ಸೂರ್ಯ ಆಗಿದೆ ಅಥವಾ ಸನ್ ಆಗಿದೆ. ನೆಕ್ಸ್ಟ್ 93ನೇ ಪ್ರಶ್ನೆಯನ್ನು ನೋಡಿ. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಟು ಕಂಪ್ಲೀಟ್ ದ ಫಾಲೋವಿಂಗ್ ಸೀರೀಸ್ ಅಂತ ಹೇಳಿದ್ದಾರೆ. ಓಕೆ, ಇದು ಸರಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿರುವಂಥದ್ದು 63. ಓಕೆ, ನೆಕ್ಸ್ಟ್ 94ನೇ ಪ್ರಶ್ನೆಯನ್ನು ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ. ಓಕೆ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ 94ನೇ ಪ್ರಶ್ನೆ. ಅರೇಂಜ್ ದ ಫಾಲೋವಿಂಗ್ ಇನ್ ಅಸೆಂಡಿಂಗ್ ಆರ್ಡರ್ ಆಫ್ ದೇರ್ ಡ್ಯೂರೇಷನ್ ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಏನು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ಏರಿಕೆ ಕ್ರಮದಲ್ಲಿ ನೀವು ಬರಿಬೇಕು. ಓಕೆ, ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು. ಓಕೆ, ಸೊ ಹಾಗಾದರೆ ಮೊದಲಿಗೆ ಸಿ ಬರುತ್ತಂತೆ. ಓಕೆ, ಮೊದಲಿಗೆ ಸೆಕೆಂಡ್ ಕರೆಕ್ಟು, ಅತಿ ಚಿಕ್ಕದಾಗಿರುವಂಥದ್ದು, ಏರಿಕೆ ಕ್ರಮದಲ್ಲಿ ನೀವು ಬರಿಬೇಕು. ಆಮೇಲೆ ಇ ಅನ್ನುವಂಥದ್ದು, ಸೆಕೆಂಡ್ ಆದಮೇಲೆ ಮಿನಿಟ್ ಬರುತ್ತೆ, ಕರೆಕ್ಟ್. ಆಮೇಲೆ ಎ ಇದಾದಮೇಲೆ ಗಂಟೆ ಬರುತ್ತೆ. ಓಕೆ, ಆಮೇಲೆ ಡಿ
ಓಕೆ, ಇದಾದಮೇಲೆ ದಿನ ಬರುತ್ತೆ, ಆಮೇಲೆ ವಾರ ಬರುತ್ತೆ. ಹೌದಾ? ಸೊ ಈ ರೀತಿಯಾಗಿ ನೀವು ಏರಿಕೆ ಕ್ರಮದಲ್ಲಿ ಅವುಗಳನ್ನ ಜೋಡಣೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಆಪ್ಷನ್ ನಂಬರ್ 4 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 95ನೇ ಪ್ರಶ್ನೆಯನ್ನು ನೋಡೋಣ. 95ನೇ ಪ್ರಶ್ನೆ, ಇಫ್ ಎಕ್ಸ್ ಈಸ್ ದಿ ಬ್ರದರ್ ಆಫ್ ದ ಸನ್ if x is the brother of the son of y's son, then how is x related to y? ಓಕೆ, ಈ ಒಂದು ಸಂಬಂಧಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಓಕೆ, ರಿಲೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಗ್ರ್ಯಾಂಡ್ ಸನ್ ಅನ್ನುವಂಥದ್ದು. ಓಕೆ, ಗ್ರ್ಯಾಂಡ್ ಸನ್. ನೆಕ್ಸ್ಟ್ 96ನೇ ಪ್ರಶ್ನೆಯನ್ನು ನೋಡೋಣ. ಸೊ 96ನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ, ಚೂಸ್ ದ ವರ್ಡ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ ದ ಲೆಟರ್ಸ್ ಆಫ್ ದ ಗಿವನ್ ವರ್ಡ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಏನಿದೆ, ಚೂಸ್ ದ ವರ್ಡ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ ದ ಲೆಟರ್ಸ್ ಆಫ್ ದ ಗಿವನ್ ವರ್ಡ್ ಇಂಟ್ರೆಸ್ಟ್ ಅಂತ ಇದ್ದಾರೆ. ಅಂದರೆ ಈ ಒಂದು ಇಂಟ್ರೆಸ್ಟ್ ಅನ್ನುವಂತಹ ವರ್ಡ್ನಲ್ಲಿರುವಂತಹ ಸ್ಪೆಲ್ಲಿಂಗ್ಗಳನ್ನು ನೀವು ತೆಗೆದುಕೊಂಡು ಒಂದು ಹೊಸ ವರ್ಡನ್ನು ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೆಸ್ಟ್ ಅನ್ನುವಂಥದ್ದು, NEST. ಓಕೆ, ನೆಕ್ಸ್ಟ್ 97ನೇ ಪ್ರಶ್ನೆಯನ್ನು ನೋಡಿ. ಚೂಸ್ ದ ಫಾಲೋವಿಂಗ್ ಅಲ್ಫಾಬೆಟ್ ಸೀಕ್ವೆನ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಲೆಫ್ಟ್ ಅಂತ ಇದೆ, MRTVSPBYNGQJ. ರೈಟ್ ಅಂತ ಇದ್ದಾರೆ. ವಿಚ್ ಲೆಟರ್ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ದ 7th ಫ್ರಮ್ ದ ರೈಟ್ ಎಂಡ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 Y ಅನ್ನುವಂಥದ್ದು. ಓಕೆ, ಸೊ ಮುಂಬರುವಂತಹ ಏನು ವಿಡಿಯೋಗಳನ್ನ ಮಾಡ್ತೀವಿ ಅದರಲ್ಲಿ ಕ್ಲಿಯರ್ ಆಗಿ ವಿವರಣೆಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 98ನೇ ಪ್ರಶ್ನೆಯನ್ನು ನೋಡಿ. ಹೌ ಮೆನಿ ಲೆಟರ್ಸ್ ಆರ್ ಬಿಫೋರ್ ದ ಲೆಟರ್ O ಇಫ್ ದ ಲೆಟರ್ಸ್ ಆಫ್ ದ ಗಿವನ್ ವರ್ಡ್ ಆರ್ ಅರೇಂಜ್ಡ್ ಇನ್ ಆನ್ ಅಲ್ಫಾಬೆಟಿಕಲ್ ಆರ್ಡರ್ ಅಂತ ಕೇಳಿದ್ದಾರೆ. ಅಂದರೆ ಇಂಟರ್ನ್ಯಾಷನಲ್ ಅಂತ ಏನಿದೆ ಇದನ್ನು ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೀವು ಮೊದಲು ಅರೇಂಜ್ ಮಾಡಬೇಕು. ಅಂದರೆ ABCDಯಲ್ಲಿ ಆಲ್ಫಾಬೆಟ್ಸ್ ಇದೆ, ಅದರಲ್ಲಿ ಮೊದಲು ಯಾವ್ದು ಬರ್ತದೆ ಅದನ್ನು ಮೊದಲಿಗೆ ಬರೀಬೇಕು, ಎರಡನೇದಕ್ಕೆ ಬರೀಬೇಕು. ಓಕೆ, ಈ ರೀತಿಯಾಗಿ ಇಂಟರ್ನ್ಯಾಷನಲ್ ವರ್ಡನ್ನು ಮೊದಲು ಬರೀಬೇಕು. ಆ ನಂತರ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಂಡುಕೊಳ್ಬೋದು. ಓಕೆ, ಸೊ ಹಾಗಾದರೆ ಈ ಒಂದು 98ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 9 ಅನ್ನುವಂಥದ್ದು ಸರಿಯಾದ ಉತ್ತರ. ಓಕೆ, 99ನೇ ಪ್ರಶ್ನೆಗೆ ನೋಡೋಣ. ಏನಿದೆ ಅಂತಂದರೆ, ಚೂಸ್ ದ ಕರೆಕ್ಟ್ ಮಿರರ್ ಇಮೇಜ್ ಆಫ್ ದ ಫಿಗರ್ X ಅಂತ ಕೊಟ್ಟಿದ್ದಾರೆ. ವೆನ್ ದ ಮಿರರ್ ಈಸ್ ಪ್ಲೇಸ್ಡ್ ಆನ್ ಅ ಲೈನ್ AB ಆ್ಯಸ್ ಶೋನ್ ಬಿಲೋ ಅಂತ ಹೇಳಿದ್ದಾರೆ. ನೀವೇನಾದರೂ ನವೋದಯ ಒಂದು ಪರೀಕ್ಷೆಯನ್ನು ಬರೆದಿದ್ರೆ, ಅದಕ್ಕೆ ತಯಾರಿಯನ್ನು ನಡೆಸಿದರೆ ಈ ಒಂದು ಪ್ರಶ್ನೆ ನಿಮಗೆ ತುಂಬ ಸುಲಭವಾಗಿ ಗೊತ್ತಿರುತ್ತೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಓಕೆ, ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 100ನೇಯ ಪ್ರಶ್ನೆ. ಓಕೆ, ಸೊ ಈ ಒಂದು ಇಂಟೆಲಿಜೆನ್ಸ್ ವಿಷಯ ಅಥವಾ ಬೌದ್ಧಿಕ ಸಾಮರ್ಥ್ಯ ವಿಷಯದ ಕೊನೆಯ ಪ್ರಶ್ನೆ, 100ನೇಯ ಪ್ರಶ್ನೆ ಏನಿದೆ ಅಂತಂದರೆ, ಸಮ್ ಆಫ್ ದ ಲೆಟರ್ಸ್ ಆರ್ ಮಿಸ್ಸಿಂಗ್ ಇನ್ ದ ಗಿವನ್ ಸಿರೀಸ್. ಚೂಸ್ ದ ಕರೆಕ್ಟ್ ಆರ್ಡರ್ ಆಫ್ ಮಿಸ್ಡ್ ಲೆಟರ್ಸ್ ಫ್ರಮ್ ದ ಗಿವನ್ ಅಲ್ಟರ್ನೇಟಿವ್ಸ್ ಟು ಕಂಪ್ಲೀಟ್ ದ ಸಿರೀಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಒಂದು ಏನು ಜಾಗ ಖಾಲಿ ಇದೆ, ಇಲ್ಲಿಯೂ ಜಾಗ ಖಾಲಿ ಇದೆ. ಹೌದಾ? ಸೊ ಇಲ್ಲಿ ಬರಬಹುದಂತಹ ಈ ಒಂದು ಲೆಟರ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಅಲ್ಲಿ ಇರುವಂಥದ್ದು ZYZZZ ಅನ್ನುವಂಥದ್ದು. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ನಾವು ಇಂಟೆಲಿಜೆನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ 25 ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ನೋಡಿದೆವು. ಹಾಗೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಆ ವಿಡಿಯೋಗಳನ್ನು ನೋಡಿ. ಓಕೆ, ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗೆಲ್ಲ ಈ ಒಂದು ಆದರ್ಶ ವಿದ್ಯಾಲಯ ಹಾಗೂ ಮುರಾರ್ಜಿ ವಸತಿ ಶಾಲೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಾವೆ, ಅವರು ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮೊಬೈಲ್ ನಂಬರನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ. ಜೈ ಹಿಂದ್.